ಎಲ್ಲರಿಗೂ ನಮಸ್ಕಾರ. ನಾನು ಸದಾನಂದ್ ಜಿ ಕುಂಬಾರ್, ವಕೀಲರು ತೆಲಸಂಗ. ಇವತ್ತು ನಾನು ಒಂದು ಗಂಭೀರವಾದ ವಿಷಯದೊಂದಿಗೆ ಈ ವಿಡಿಯೋವನ್ನು ಚಿತ್ರೀಕರಿಸುತ್ತಿದ್ದೇನೆ. ವಿಷಯ ಏನಂದರೆ, ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಕಿಸಾನ್ ಸಮ್ಮಾನ್ ಯೋಜನೆ, ರೈತರಿಗೆ ವಾರ್ಷಿಕವಾಗಿ 6,000 ರೂಪಾಯಿಗಳು ಸಹಾಯಧನ ಸಿಗಲೆಂದು ಮಾಡಿರುವಂಥ ಒಂದು ಯೋಜನೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ. ಈ ಕೇಂದ್ರ ಸರ್ಕಾರದಿಂದ 6,000 ಮತ್ತು ರಾಜ್ಯ ಸರ್ಕಾರ ಅಂದರೆ ಈ ಹಿಂದಿನ ರಾಜ್ಯ ಸರ್ಕಾರ ಆದಂಥ ಮಾನ್ಯ ಯಡಿಯೂರಪ್ಪನವರ ಸರ್ಕಾರ ರಾಜ್ಯದ ವತಿಯಿಂದ 4,000 ರೂಪಾಯಿ ಸಹಾಯಧನವನ್ನು ಘೋಷಣೆ ಮಾಡಿದರು. ಒಟ್ಟು 10,000 ರೂಪಾಯಿಗಳು ರಾಜ್ಯದ ರೈತರಿಗೆ ತಲುಪಿದ್ದು. ಅದ ನಂತರ ಈ ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆದ ನಂತರ, ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಆ ಒಂದು ರಾಜ್ಯ ಸರ್ಕಾರದಿಂದ ಕೊಡಬಹುದಾದಂಥ 4,000 ರೂಪಾಯಿಗಳು ಅದನ್ನು ಸ್ಥಗಿತಗೊಳಿಸಲಾಗಿದೆ. ಸಾಮಾನ್ಯವಾಗಿ ಸರ್ಕಾರಗಳು ಬದಲಾದಾಗ ಹಿಂದಿನ ಸರ್ಕಾರದ ಯೋಜನೆಗಳು ಕೂಡ ನಿಂತು ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅದರ ಬಗ್ಗೆ ನಮ್ಮದು ಯಾವುದೇ ಅಪಸ್ವರ ಇಲ್ಲ. ಹಾಗೂ ಈಗ ಆಡಳಿತಕ್ಕೆ ಬಂದಿರುವಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ಬೇರೆ ರೀತಿಯಾದ ಯೋಜನೆಗಳನ್ನು ತಂದಿದೆ. ನಮಗೆ ಮುಖ್ಯವಾಗಿರುವಂಥ ವಿಷಯ ಏನಂದರೆ, ರಾಜ್ಯ ಸರ್ಕಾರ 4,000 ನಿಲ್ಲಿಸಿದ ನಂತರವೂ ಕೇಂದ್ರ ಸರ್ಕಾರದಿಂದ ಬರುವಂಥ 6,000 ರೂಪಾಯಿಗಳ ಯೋಜನೆ ಈಗಲೂ ಕೂಡ ಪ್ರಾರಂಭದಲ್ಲಿದೆ. ಆದರೆ ಸಮಸ್ಯೆ ಇರುವುದೇನೆಂದರೆ, ಕೇಂದ್ರ ಸರ್ಕಾರದಿಂದ ಬರುವಂಥ 6,000 ರೂಪಾಯಿಗಳು ಸಂಪೂರ್ಣವಾಗಿ ಎಲ್ಲ ರೈತರಿಗೂ ಕೂಡ ಬರ್ತಾ ಇಲ್ಲ. ನಾನು ಕಂಡುಕೊಂಡ ಹಾಗೆ ಸಾಕಷ್ಟು ರೈತರು ಪ್ರಾರಂಭದಲ್ಲಿ 1 ವರ್ಷಗಳ ಕಾಲ ಮಾತ್ರ ಆ ಒಂದು ಸಹಾಯಧನವನ್ನು ಪಡೆದುಕೊಂಡು ನಂತರ ಸುಮಾರು 4 ವರ್ಷಗಳಿಂದ ಇವತ್ತು ಆ ಸಹಾಯಧನದಿಂದ ವಂಚಿತರಾಗಿದೆ. ಸಾಕಷ್ಟು ತಾಂತ್ರಿಕ ಕಾರಣಗಳಿಂದ ಇವತ್ತು ರೈತರಿಗೆ ಅವರಿಗೆ ಸಿಗಬೇಕಾದ ಸಹಾಯಧನ ಸಿಗುತ್ತಿಲ್ಲ. ನಾನು ಯಾಕೆ ಇವತ್ತು ಈ ವಿಷಯವನ್ನು ಹೇಳ್ತಾ ಇದ್ದೇನೆ ಅಂದರೆ, ಸ್ವತಃ ಈ ಒಂದು ಸಮಸ್ಯೆಯಿಂದ ನಾನು ಕೂಡ ಪೀಡಿತನಾಗಿದ್ದೇನೆ. ನಮ್ಮ ತಾಯಿಯ ಹೆಸರಿನಲ್ಲಿ ಇರುವಂತಹ ಜಮೀನಿಗೆ ಪ್ರಾರಂಭದಲ್ಲಿ 1 ವರ್ಷ ಮಾತ್ರ ಹಣ ಜಮೆ ಆಗುತ್ತೆ, ನಂತರ ಜಮೆ ಆಗುವುದಿಲ್ಲ. ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರಕ್ಕೆ ಮತ್ತು ತಾಲೂಕಾ ಅಧಿಕಾರಿಗಳಿಗೂ ಕೂಡ ನಾನು ಸಂಪರ್ಕ ಮಾಡಿದಾಗ ನಮಗೆ ಅವರು ಸರಿಯಾಗಿ ಸ್ಪಂದನೆ ನೀಡುವುದಿಲ್ಲ. ಅದರ ನಂತರ ನಾನೊಂದು RT ಅರ್ಜಿಯನ್ನು ಕೊಡ್ತೇನೆ. ಸುಮಾರು 8 ತಿಂಗಳ ಹಿಂದೆ ನಾನೊಂದು RT ಅರ್ಜಿ ಕೊಟ್ಟಿರ್ತೇನೆ. ಇದು ನಾನು ಇಲ್ಲಿ ತೆಲಸಂಗ ರೈತ ಸಂಪರ್ಕ ಕೇಂದ್ರಕ್ಕೆ ಕೊಟ್ಟಿರುವಂಥ RT ಅರ್ಜಿ. ಇದು ಕೊಟ್ಟು ಒಂದು 8 ತಿಂಗಳಾಗುತ್ತೆ. ಇದು ಒಂದು RT ಅರ್ಜಿ. ಸುಮಾರು 8 ತಿಂಗಳ ಹಿಂದೆ ನಾನು ಈ RT ಅರ್ಜಿಯನ್ನು ಕೊಟ್ಟಿರ್ತೇನೆ. ಈ ಅರ್ಜಿಗೆ ಯಾವುದೇ ರೀತಿಯ ಸ್ಪಂದನೆಯನ್ನ ಅಧಿಕಾರಿಗಳು ಕೊಡೋದಿಲ್ಲ. ಅಂದ್ರೆ ನಾನು ಅದಕ್ಕೆ ಮೇಲ್ಮನವಿ ಹಾಕಬಹುದು, ಅದನ್ನ ನಾನು ಮಾಡ್ತೀನಿ. ಆದರೆ ಇವರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವುದಿಲ್ಲ ಅವರು. ಅದಕ್ಕೆ ನಾನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಯಾರಿಂದ ಅನ್ಯಾಯವಿದೆಯೋ ಅನ್ಯಾಯವಾದವರಿಗಿಂದ ನಾವು ಎಷ್ಟು ಜನರಿಗೆ ಅನ್ಯಾಯ ಮಾಡಿದ್ದೀರಿ ಅಂತ ಕೇಳಿದಾಗ ಅವರಿಂದ ಸ್ಪಷ್ಟವಾದ ಉತ್ತರ ಸಿಗುವುದಿಲ್ಲ. ಆದರೆ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೋ, ಯಾರು ಸೌಲಭ್ಯ ವಂಚಿತರಾಗಿದ್ದಾರೋ ಅವರನ್ನು ನಾವು ಮಾಹಿತಿ ಕೇಳಿದರೆ ಸೂಕ್ತವಾದ ಮಾಹಿತಿ ಸಿಗುತ್ತದೆ ಎಂಬ ಅಭಿಪ್ರಾಯ ಇಟ್ಕೊಂಡು ನಾನು ಇವತ್ತು ನೇರವಾಗಿ ಈ ಸಾಮಾಜಿಕ ಮಾಧ್ಯಮವನ್ನು ಬಳಸಿಕೊಂಡು ರೈತರಿಗೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಯಾರು ರೈತರು ಅಂದರೆ, ಪ್ರಾರಂಭದಲ್ಲಿ 1 ವರ್ಷ ಬಂದು ಅದರ ನಂತರ ಸುಮಾರು 4-5 ವರ್ಷಗಳಿಂದ ಯಾರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಅವರ ಖಾತೆಗೆ ಜಮೆ ಆಗ್ತಾ ಇಲ್ಲ ಅಂಥವ್ರು ಬಂದು ನನಗೆ ಸಂಪರ್ಕ ಮಾಡಬೇಕು. ಮತ್ತು ಸೂಕ್ತವಾದ ದಾಖಲಾತಿಗಳಂದರೆ ನಿಮ್ಮ ಜಮೀನಿನ ಉತ್ತಾರು ಮತ್ತು ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್ ಆ್ಯಂಡ್ FID ಅಧಿಕೃತವಾದಂಥ FID ನಂಬರ್ನ ಒಂದು ಸ್ವೀಕೃತ ಪಟ್ಟಿಯನ್ನು, ಇನ್ನು 4 ದಾಖಲಾತಿಗಳನ್ನ ಮುಖತಃ ರೈತರು ಭೇಟಿಯಾಗಿ ಆ ದಾಖಲಾತಿಗಳನ್ನ ಕೊಟ್ಟರೆ ನಮಗೆ ಒಂದು ಅಧಿಕೃತ ಅಂಕಿಅಂಶ ಸಿಗುತ್ತೆ, ಎಷ್ಟು ಜನರಿಗೆ ಇದರಿಂದ ಸೌಲಭ್ಯ ವಂಚಿತರಾಗಿದ್ದಾರೆ ಎಂದು. ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಆರ್ಟಿಕಲ್ 14 ಮತ್ತು 21 ಸ್ಪಷ್ಟ ಉಲ್ಲಂಘನೆ ಈ ಒಂದು ಯೋಜನೆಯಿಂದ ಆಗ್ತಾ ಇದೆ. ಆರ್ಟಿಕಲ್ 14 ಈ ದೇಶದ ಎಲ್ಲ ನಾಗರಿಕರು ಕೂಡ ಸಮಾನರು ಅಂತ ಹೇಳುತ್ತೆ. ಬಡವ, ಬಲ್ಲಿದ, ಶ್ರೀಮಂತ ಎನ್ನುವಂಥ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಸಮಾನರು, ಸಮಾನ ಗೌರವವನ್ನು ಪಡೆದುಕೊಳ್ಳಿಕ್ಕೆ ಅವರಿಗೆ ಅಧಿಕಾರವಿದೆ ಮತ್ತು ಹಕ್ಕಿದೆ ಅಂತ ಹೇಳ್ತಾ ಇದೆ. ಆದರೆ ಈ ಯೋಜನೆಯನ್ನು ಅವಲೋಕನ ಮಾಡಿದಾಗ ಸಾಕಷ್ಟು ಜನರು ಈ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಹಾಗಾಗಿ ಇಲ್ಲಿ ಸಮಾನತೆ ಕಂಡು ಬರ್ತಾ ಇಲ್ಲ. ಮತ್ತು ಆರ್ಟಿಕಲ್ 21 ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ಗೌರವಯುತವಾಗಿ ಬದುಕುವಂತ ಹಕ್ಕು, ಅದು ಕೂಡ ಇಲ್ಲಿ ಉಲ್ಲಂಘನೆ ಆಗ್ತಾ ಇದೆ.
ಕೆಲವೊಬ್ಬರಿಗೆ ಸ್ಕೀಮ್ನ ಅನುಕೂಲ ಆಗ್ತಾ ಇದೆ, ಇನ್ನು ಕೆಲವರಿಗೆ ಆ ಸ್ಕೀಮ್ ಸಿಗ್ತಾ ಇಲ್ಲ. ಮತ್ತು ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಮತ್ತು ಅದು ಸರಿಪಡಿಸಲಿಕ್ಕೆ ನಾವು ಅದಕ್ಕೆ ಆ ಒಂದು ಆಫೀಸ್ಗೆ ಹೋದರೆ ನಮಗೆ ಗೌರವಯುತವಾಗಿ ನಡೆಸ್ಕೊಳ್ತಾ ಇಲ್ಲ. ಆ ದೃಷ್ಟಿಯಿಂದ ಇವತ್ತು ನಾನು ರೈತರನ್ನ ನೇರವಾಗಿ ಸಂಪರ್ಕ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಸಾಮಾನ್ಯವಾಗಿ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಿ, ಈ ವಿಡಿಯೋ ನಮ್ಮ ತೆಲಸಂಗ ಹೋಬಳಿ ವ್ಯಾಪ್ತಿಗೆ ಸಂಬಂಧಪಟ್ಟಿರುತ್ತದೆ. ಪ್ರಾರಂಭದಲ್ಲಿ ಈ ಒಂದು ನಮ್ಮ ತೆಲಸಂಗ ಹೋಬಳಿ ಅಂದರೆ ನಮ್ಮ ಅಥಣಿ ತಾಲೂಕಿನಲ್ಲಿ 4 ಹೋಬಳಿಗಳಿವೆ: ಅಥಣಿ, ಕಾಗವಾಡ, ಅನಂತಪುರ ಮತ್ತು ತೆಲಸಂಗ. ನನ್ನ ಮಾಹಿತಿ ಪ್ರಕಾರ ತೆಲಸಂಗ ಹೋಬಳಿಯಲ್ಲಿ ಇರುವಂಥ ರೈತ ಸಂಪರ್ಕ ಕೇಂದ್ರಕ್ಕೆ ಅಂದಾಜು 25ಕ್ಕಿಂತ ಹೆಚ್ಚು ಹಳ್ಳಿಗಳು ನಮ್ಮ ತೆಲಸಂಗ ರೈತ ಸಂಪರ್ಕ ಕೇಂದ್ರದ ವ್ಯಾಪ್ತಿಗೆ ಬರುತ್ತವೆ. ಹಾಗಾಗಿ ತೆಲಸಂಗ ರೈತ ಸಂಪರ್ಕ ಕೇಂದ್ರದಲ್ಲಿ ಎಷ್ಟು ಹಳ್ಳಿಯ ರೈತರು ನೀವು ನೋಂದಣಿಯನ್ನು ಮಾಡಿಕೊಂಡಿದ್ದೀರೋ, ನಿರಂತರವಾಗಿ ಹಣ ಜಮೆ ಆಗುತ್ತಿರುವವರು ಹೊರತುಪಡಿಸಿ ಯಾರಿಗೆ ಹಣ ಜಮೆ ಆಗುವುದು ನಿಂತು ಹೋಗಿದೆಯೋ ಅಂಥವರು ನಾನು ಹೇಳಿರುವಂಥ ದಾಖಲೆ ಸಮೇತ ನಾನು ಮತ್ತೊಮ್ಮೆ ನಿಮಗೆ ದಾಖಲಾತಿಯನ್ನು ಹೇಳ್ತೇನೆ. ನಿಮ್ಮ ಜಮೀನಿನ ಉತ್ತಾರಿ, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಮತ್ತು FID ಸ್ಕ್ರಿಪ್ಟ್ ಅಥವಾ FID ಸ್ವೀಕೃತ ಪಟ್ಟಿ 4 ತೆಗೆದುಕೊಂಡು ಬಂದು ನೀವು ನನಗೆ ಕೊಡ್ರಿ. ಎಲ್ಲಿವರೆಗೆ ಸಮಯ ಅಂದರೆ ಈ ತಿಂಗಳ ಕೊನೆಯವರೆಗೂ ಕೂಡ ನಾನು ನಿಮಗೆ ಸಮಯ ಕೊಡ್ತೇನೆ. ಈ ತಿಂಗಳ ಕೊನೆಯವರೆಗೂ ನೀವು ತೆಲಸಂಗದಲ್ಲಿ ಇರುವಂಥ ಎಲ್ಲ ರೈತರಿಗೂ ಕೂಡ ನನಗೆ ಚಿರಪರಿಚಿತರು. ಎಲ್ಲ ರೈತರಿಗೆ ನಾನು ಯಾರಂತ ಅವ್ರಿಗೆ ಗೊತ್ತಿದೆ. ಹಾಗಾಗಿ ತೆಲಸಂಗದಲ್ಲಿರುವ ರೈತರು ಎಲ್ಲರೂ ಕೂಡ ನನ್ನನ್ನು ಹುಡ್ಕೊಂಡು ಬಂದು ಅವ್ರು ಕೊಡ್ಬೋದು. ಮತ್ತು ಬೇರೆ ಗ್ರಾಮದಲ್ಲಿರುವಂಥ ರೈತರು ತೆಲಸಂಗದ ಮುಖ್ಯ ಬಜಾರ್ನಲ್ಲಿ ಬಂದು ಕುಂಬಾರ ವಕೀಲರು ಎಲ್ಲಿ ಇರ್ತಾರೆ ಅಂತ ಕೇಳಿದ್ರೆ ಯಾರು ಬೇಕಾದರೂ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಹಾಗಾಗಿ ನೀವು ಮುಖತಃ ಈ ಗ್ರಾಮಕ್ಕೆ ಬಂದು ನಾನು ಹೇಳಿರುವಂಥ ದಾಖಲಾತಿಯನ್ನು ಕೊಡಬೇಕು. ಯಾಕೆಂದರೆ ವ್ಯವಸ್ಥೆಯೊಡನೆ ಹೋರಾಟ ಮಾಡಲು ನಮಗೆ ಸಾಕಷ್ಟು ಅವಕಾಶಗಳಿದ್ದಾವೆ. ಒಂದು ಕಾರ್ಯಾಂಗ ಏನು ಮಾಡುತ್ತೋ ಅದನ್ನು ನೋಡ್ಕೊಂಡು ಸುಮ್ಮನೆ ಇರೋದಕ್ಕೆ ನಮ್ಮ ಕೆಲಸ ಅಲ್ಲ. ನಾವು ವ್ಯವಸ್ಥೆಯವರನ್ನು ಪ್ರಶ್ನೆ ಮಾಡಬೇಕು. ಆಗಿರುವ ಅನ್ಯಾಯಕ್ಕೆ ಹೋರಾಟ ಮಾಡಿದಾಗ ಮಾತ್ರ ನಾವು ಆಗಿರುವ ಅನ್ಯಾಯದಿಂದ ನಾವು ಸೂಕ್ತ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಾಧ್ಯವಿದೆ. ನಮ್ಮ ಉದ್ದೇಶ ಯಾವುದೇ ಅಧಿಕಾರಿಗಳನ್ನಾಗಲಿ ಅಥವಾ ಯಾವುದೇ ರಾಜಕೀಯ ನಾಯಕರನ್ನು ಟಾರ್ಗೆಟ್ ಮಾಡುವುದಲ್ಲ. ನಮ್ಮ ಸಮಸ್ಯೆಗಳು ಪರಿಹಾರವಾದರೆ ನಮಗೆ ಅನುಕೂಲವಾಗುತ್ತೆ. ಯಾಕೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಒಬ್ಬ ಎಜುಕೇಟೆಡ್ ಆಗಿ ಒಬ್ಬ ವಕೀಲನಾಗಿ ನಮಗೆ ಅಲ್ಲಿ ಸೂಕ್ತವಾದ ಸ್ಪಂದನೆ ಸಿಕ್ಕಿಲ್ಲ. ಅದಕ್ಕೆ ಎಷ್ಟೋ ರೈತರು ಇವತ್ತು ಅನಕ್ಷರಸ್ಥರದಾರ. ಅಂಥ ರೈತರಿಗೆ ಇವತ್ತು ಯಾವ ರೀತಿ ಆಗ್ಬೋದು ಅನ್ನುವಂಥ ಯೋಚನೆ ಇಟ್ಕೊಂಡು ನಾನು ಒಬ್ಬನಿಗೆ ಅಲ್ಲದೆ ಎಲ್ಲ ರೈತರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ನಾನು ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೇನೆ. ದಯವಿಟ್ಟು ಎಲ್ಲ ರೈತರು ನೋಡಿದ ವಿಡಿಯೋ ಯಾರು ನೋಡ್ತೀರಿ, ಯಾರು ಸಂಬಂಧಪಟ್ಟವರು ಆ ರೀತಿ ವಂಚನೆ ಆಧಾರದ ಅಂಥವ್ರಿಗೆ ನಾವು ಮಾಹಿತಿ ಕೊಟ್ಟು ಈ ಒಂದು ಅಭಿಯಾನವನ್ನು ನಾವು ಯಶಸ್ವಿಗೊಳಿಸೋಣ. ಖಂಡಿತ ಈ ವಿಚಾರದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ನಂಬಿಕೆ ಇದೆ ನಮಗೆ. ಒಂದು ವೇಳೆ ಅಧಿಕಾರಿಗಳಿಂದ ನ್ಯಾಯ ಸಿಗಲಿಲ್ಲ ಅಂದರೆ ನ್ಯಾಯಾಲಯದಿಂದ ಖಂಡಿತವಾಗ್ಲೂ ನಮಗೆ ಒಂದು ಪರಿಹಾರ ಸಿಕ್ಕೇ ಸಿಗುತ್ತದೆ ಎಂಬ ಒಂದು ಮಾತಿನೊಂದಿಗೆ ಇವತ್ತು ನಾನು ನಿಮಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ಈ ವಿಡಿಯೋ ಯೂಟ್ಯೂಬ್, ಫೇಸ್ಬುಕ್ನಲ್ಲಿ ಹಾಗೂ ವಾಟ್ಸಪ್ನಲ್ಲಿ ಕೂಡ ಅಪ್ಲೋಡ್ ಆಗುತ್ತೆ. ಫೇಸ್ಬುಕ್ನಲ್ಲೂ ಅಪ್ಲೋಡ್ ಆಗುತ್ತೆ. ಆದರೆ ವಿಡಿಯೋ ಸದ್ಯದ ಮಟ್ಟಿಗೆ ಸಂಬಂಧಪಡುವುದು ಅಥವಾ ರಿಲೆವೆಂಟ್ ಆಗುವುದು ತೆಲಸಂಗ ಹೋಬಳಿಗೆ ಬರುವಂಥ ಹಳ್ಳಿಗಳಿಗೆ ಮಾತ್ರ. ಯಾಕೆಂದರೆ ನಾವು ಏಕಕಾಲಕ್ಕೆ ಎಲ್ಲ ಕಡೆ ಜನರಿಗೆ ಈ ರೀತಿ ಕರೆ ಕೊಡೋಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ದೃಷ್ಟಿಯಿಂದ ತೆಲಸಂಗ ಹೋಬಳಿಗೆ ಬರುವಂಥ ರೈತರಿಗೆ ಮಾತ್ರ ನಾವು ಕರೆ ಕೊಡ್ತಾ ಇದ್ದೀವಿ. ಆದ ಕಾರಣಕ್ಕೆ ಯಾರ್ಯಾರೆಲ್ಲ ತೆಲಸಂಗ ಹೋಬಳಿಯ ವ್ಯಾಪ್ತಿಗೆ ಬರುವಂಥ ರೈತರಿದ್ದೀರಿ, ಯಾರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ಅವರಿಗೆ ಅಕೌಂಟ್ಗೆ ಬರುವುದು ನಿಂತು ಹೋಗಿದೆಯೋ ಅಂಥವರು ಸೂಕ್ತ ದಾಖಲಾತಿಗಳೊಂದಿಗೆ ಸಂಪರ್ಕಿಸಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ. ಯಾಕೆಂದರೆ ಎಲ್ಲಿ ಅನ್ಯಾಯ ಆಗುತ್ತೋ ಆ ಅನ್ಯಾಯದ ಪರವಾಗಿ ನೀವು ಧ್ವನಿ ಎತ್ತಲಿಲ್ಲ ಅಂದರೆ ಆ ಸಮಾಜದಲ್ಲಿ ನೀವು ಇದ್ದು ಸತ್ತಂತೆ ಅಂತ ತಿಳಿದವರು ಹೇಳ್ತಾರೆ. ಹಾಗಾಗಿ ಅನ್ಯಾಯವನ್ನು ನೋಡಿಕೊಂಡು ಕೂಡ ನಾವು ಮೂಕರಾದರೆ, ನಡೆಯುವ ಅನ್ಯಾಯವನ್ನು ನೋಡಿಕೊಂಡು ಕೂಡ ನಾವು ಸುಮ್ಮನಿದ್ರೆ ಅನ್ಯಾಯ ಮಾಡಿದವರಷ್ಟ ಪಾಪ ನಮಗೂ ಕೂಡ ಸುತ್ತಕೊಳ್ಳುತ್ತೆ. ಆ ಕಾರಣದಿಂದ ಎಷ್ಟು ಸಾಧ್ಯವೋ ಅಷ್ಟು ನಾವು ವ್ಯವಸ್ಥೆಯನ್ನು ಜೊತೆಗೆ ಹೋರಾಟ ಮಾಡಿ ವ್ಯವಸ್ಥೆಯನ್ನು ಸರಿಪಡಿಸುವ ಕೆಲಸ ಆಗಬೇಕು. ಯಾವ ವ್ಯವಸ್ಥೆ ಸರಿ ಇಲ್ಲ ಎಂಬುದನ್ನು ವ್ಯವಸ್ಥೆಯಲ್ಲಿ ಇದ್ದವರು ಹೇಳುವುದಿಲ್ಲ, ವ್ಯವಸ್ಥೆಯನ್ನು ನೋಡಿಕೊಂಡಿರುವಂಥವ್ರು ಹೇಳಬೇಕಾಗುತ್ತೆ. ಮತ್ತು ಆ ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡುವುದು ನಮ್ಮ ಕರ್ತವ್ಯ. ಹಾಗಾಗಿ ಈ ಒಂದು
ಮುಖ್ಯವಾದಂಥ ವಿಡಿಯೋ. ನಾನು ನನಗಾಗಿ ವಿಡಿಯೋ ನಿಮ್ಗೆ ಶೇರ್ ಮಾಡಿ ಅಂತ ಹೇಳಕ್ಕೆ ಹೋಗೋದಿಲ್ಲ. ರೈತರಿಗಾಗಿ, ರೈತರ ಸಮಸ್ಯೆಗಳನ್ನ ಪರಿಹಾರ ಮಾಡುವ ದೃಷ್ಟಿಕೋನದಿಂದ ಆ ಒಂದು ವಿಚಾರಕ್ಕಾಗಿ ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಹೆಚ್ಚು ಜನರಿಗೆ, ನಮ್ಮ ತೆಲಸಂಗ ಹೋಬಳಿಯಲ್ಲಿ ಇರುವಂಥ ಎಲ್ಲ ರೈತರಿಗೆ ಈ ಒಂದು ವಿಡಿಯೋ ತಲುಪಬೇಕು ಮತ್ತು ಅವರಿಗೆ ಮಾಹಿತಿಯನ್ನು ಹೋಗಬೇಕು. ಹಾಗೂ ಸಂಬಂಧಪಟ್ಟ ರೈತ ಮುಖಂಡರು ಮತ್ತು ರೈತ ಸಂಘಟನೆಗಳು ಕೂಡ ತಮ್ಮ ರೈತರಿಗೆ ಈ ಒಂದು ಮಾಹಿತಿಯನ್ನು ಕೊಡಬೇಕು. ಹಾಗೂ ಈ ಮಾಹಿತಿಯ ಮುಖಾಂತರ ಒಂದು ಡಾಟಾ ಕಲೆಕ್ಟ್ ಮಾಡಿಕೊಂಡು ನಾವು ಮುಂದಿನ ಕ್ರಮ ಏನು ಮಾಡ್ಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ. ಹಾಗಾಗಿ ಈ ತಿಂಗಳ ಕೊನೆಯವರೆಗೂ ಕೂಡ ಸೋಮವಾರದಿಂದ ನೀವು ನನಗೆ ಸಂಪರ್ಕ ಮಾಡಿ. ಅಂದರೆ ಫೋನ್ ಮಾಡೋದು ಅಥವಾ ವಾಟ್ಸಪ್ಪಿಗೆ ಮೆಸೇಜ್ ಹಾಕೋದು ಬೇಡ. ನೇರವಾಗಿ ಮೇನ್ ಬಜಾರಿಗೆ ಬಂದು ನನಗೆ ಭೇಟಿಯಾಗಿ ದಾಖಲಾತಿ ಕೊಟ್ಟರೆ ಸೋಮವಾರದಿಂದ ಪ್ರಾರಂಭ ಮಾಡೋಣ. 23/2/2026 ಅಂದರೆ ಸೋಮವಾರದಿಂದ ಎಲ್ಲ ರೈತರು ದಾಖಲಾತಿಗಳನ್ನ ಕೊಡೋದಕ್ಕೆ ಪ್ರಾರಂಭ ಮಾಡಿ. 23ರಿಂದ ಈ ಫೆಬ್ರವರಿ 28ರವರೆಗೆ ಅಂದರೆ ಒಂದು ವಾರ ಸಮಯ ಸಿಗುತ್ತೆ ನಿಮಗೆ. ಒಂದು ವಾರ ಅಥವಾ 10 ದಿನ ಕೂಡ ನೀವು ಸಮಯವನ್ನು ತಗೊಳ್ಳಿ. ಆದಷ್ಟು ಬೇಗ ಅಂದರೆ ಸೋಮವಾರದಿಂದ ನೀವು ದಾಖಲಾತಿಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡೋದ್ರ ಮುಖಾಂತರ ಈ ಒಂದು ರೈತರ ವಿಚಾರವಾಗಿರುವಂಥ ಹೋರಾಟಕ್ಕೆ ಬೆಂಬಲವನ್ನು ನೀಡಬೇಕು ಅಂತ ಹೇಳಿ ನಾನು ಕೇಳ್ಕೊತೇನೆ. ನಮಸ್ಕಾರ.